ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಗ್ಬೇಕು ಅರ್ಜುನ, ನಾನ್ ನಿನ್ ತಾಯಿಯಾಗಿ ನಿನ್ ಒಳ್ಳೇದಾಗ್ಬೇಕು ಅಂತ ಬಯಸ್ತೀನಿ. ಇದ್ರ ಬಗ್ಗೆ ನಿನ್ಗೇನಾದ್ರೂ ಅನುಮಾನ ಇದೆಯಾ? ಇಲ್ಲಮ್ಮ, ನಿಜವಾಗ್ಲೂ ಯಾವ ಅನುಮಾನನೂ ಇಲ್ಲ. ಸರಿ ಆಯ್ತು. ನಿನ್ ಮದ್ವೆ ಆದ್ಮೇಲೆ ನಿನ್ ಕೆಲ್ಸದ ಬಗ್ಗೆ, ನಿನ್ ಪರ್ಸನಲ್ ವಿಷಯಗಳ ಬಗ್ಗೆ ನಾನ್ ಏನಾದ್ರೂ ಕೇಳಿದ್ರೆ ಏನು ಹೇಳ್ಬಾರ್ದು ಅಂತ ನಿನ್ಗೆ ಯಾರಾದ್ರೂ ಹೇಳ್ಕೊಟ್ಟಿದಾರಾ? ನನಗೆ ಯಾರಮ್ಮ ಹೇಳ್ಕೊಡ್ತಾರೆ? ನೀನು ಸೇವಂತಿ ಮೇಲೆ ಡೌಟ್ ಪಡ್ತಿಲ್ಲ ತಾನೆ? ಚೇಚೆ, ನಾನ್ ಯಾಕೆ ಅವಳ ಬಗ್ಗೆ ಡೌಟ್ ಪಡ್ಲಿ? ಸೇವಂತಿ ನನ್ ಮುದ್ದಿನ ಸೊಸೆ. ಅವಳಲ್ದೆ ಇನ್ಯಾರಾದ್ರೂ ಹೇಳ್ಕೊಟ್ರ ಅಂತ ಕೇಳಿದೆ ಅಷ್ಟೇ. ಫಸ್ಟ್ ಆಫ್ ಆಲ್, ನಮ್ಮ ಅಮ್ಮನ ಬಗ್ಗೆ ಚಾಡಿ ಹೇಳೋರ್ ನೆರಳನ್ನು ನನ್ನ ಹತ್ರಕ್ಕೆ ಸೇರ್ಸಲ್ಲ. ನಮ್ಮನ್ನ ದೂರ ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಅಂಡ್ ನನಗೆ ನೀನಂದ್ರೆ ಪ್ರಾಣ, ತುಂಬಾ ಗೌರವ. ನಿಜ ಹೇಳ್ತಿದ್ಯಾ ತಾನೆ? ನಾನು ಹೇಗ್ ಪ್ರೂವ್ ಮಾಡ್ಲಿ ಹೇಳು? ನಾನ್ ಹೇಳೋದ್ನ ನೀನ್ ಒಪ್ಕೊಂಡ್ರೆ ಪ್ರೂವ್ ಆಗುತ್ತೆ. ಸರಿ, ಅದೇನ್ ಹೇಳು? ಅರ್ಜುನ, ನಿನ್ ಹತ್ರ ನನ್ ಫ್ರೆಂಡ್ ಮಗಳು ಮೀರಾ ಬಗ್ಗೆ ಮಾತಾಡಿದ್ದೆ ತಾನೆ? ನೆನ್ಪಿದ್ಯಾ? ಮೀರಾನ? ನೋಡು, ಮರ್ತೋಗಿದೆ ಅನ್ನೋ ತರ ನಾಟಕ ಆಡ್ಬೇಡ. ನಾನು ನನ್ ಫ್ರೆಂಡ್ ಮಗಳು ಮೀರಾನೇ ನೀನ್ ಅಸ್ಟೆಂಟ್ ಆಗಿ ತಗೋಬೇಕು ಅಂತ ಹೇಳಿದ್ರು ಸಹ ನಾನು ಕೋಪ ಬರ್ಸ್ಬೇಕು ಅಂತ ಆ ಸೇವಂತಿ ಬೀದಿಲ್ ಹೋಗೋಳ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ಲಂತೆ, ಹೌದಾ? ಹೌದಮ್ಮ. ಅದೇನಾಯ್ತು ಅಂತಂದ್ರೆ, ನಾನು ಸೇವಂತಿ ಕಾರಲ್ಲಿ ಹೋಗ್ಬೇಕಾದ್ರೆ ಕೆಲವು ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ನನಗೂ ಕೈಕಾಲು ಲೇಟ್ ಆಗಿತ್ತಲ್ಲ. ಸಡನ್ ಆಗಿ ಆ ಹುಡುಗಿ ಎಲ್ಲಿಂದ ಬಂದ್ಲೋ ಆ ರೌಡಿಗಳ ಹತ್ರ ಫೈಟ್ ಮಾಡಿ ನನ್ನನ್ನು ಸೇವ್ ಮಾಡಿದ್ಲು. ತುಂಬಾ ಧೈರ್ಯವಂತೆ, ಬುದ್ಧಿವಂತೆ ಕೂಡ. ಅಂಡ್ ಅವಳು ಲಾ ಓದಿದಾಳಂತೆ. ನನ್ನನ್ನೇ ರೋಲ್ ಮಾಡಲಾಗಿ ತಗೊಂಡಿದ್ದೀನಿ ಅಂತ ಹೇಳಿದ್ಲು. ನಾನು ತುಂಬಾ ಇಂಪ್ರೆಸ್ ಆದೆ. ಜೂನಿಯರ್ ಲಾಯರ್ ಇದ್ರೆ ಇವಳ ತರ ಇರಬೇಕು ಅಂತ ಹೇಳಿದೆ. ಅದಕ್ಕೆ ಸೇವಂತಿ ಹಾಗಿದ್ರೆ ಇವಳನ್ನೇ ತಗೊಳ್ಳಿ ಅಂತ ಹೇಳಿದ್ಲು. ನನಗೂ ಸರಿ ಅಂತ ಅನಿಸ್ತು. ನನ್ನನ್ನು ಕೇಳಿನೇ ಸೇವಂತಿ ಆ ಹುಡುಗಿನ ಓಕೆ ಮಾಡಿದ್ದು.